ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ, 4,000 ರೂಪಾಯಿ ಬಾಕಿ ಕಂತು ಹಣ ಬಿಡುಗಡೆ ಆಗ್ತಾ ಇದೆ. ಹೌದು, ನಿಮ್ಮ ಅಕೌಂಟ್ಗೆ ಇನ್ನೂ ಕೂಡ ಹಣ ಬಂದಿಲ್ವಾ? ಹಾಗಾದ್ರೆ ಯಾವಾಗ ಬರುತ್ತೆ? ಗೃಹಲಕ್ಷ್ಮಿಯರು ಈ 4ರಿಂದ 5 ದಾಖಲೆಗಳನ್ನ ರೆಡಿ ಇಡಿ. ಯಾಕಂದ್ರೆ ಈಗ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ. ಮತ್ತೆ ಗೃಹಲಕ್ಷ್ಮಿಯರು ಈ ತಪ್ಪು ಮಾಡಿದ್ರೆ ನಿಮಗೆ ಹಣ ಬರೋದಿಲ್ಲ. ಹೌದು, ಗೃಹಲಕ್ಷ್ಮಿ ಸೇರಿದಂತೆ ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತು ಪಂಚ ಗ್ಯಾರಂಟಿ ಫಲಾನುಭವಿಗಳಿಗೆ ರೂಲ್ಸ್ ಮತ್ತು ಗುಡ್ ನ್ಯೂಸ್ ಕೂಡ ಇದೆ ರಾಜ್ಯ ಸರ್ಕಾರದಿಂದ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ, BPL ಕಾರ್ಡ್ ಇದ್ದವರಿಗೆ, AY ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ. ಅಕ್ಕಿ ಜೊತೆಗೆ ಏನೆಲ್ಲ ಸಿಗುತ್ತೆ ಅದನ್ನು ಕೂಡ ನೋಡೋಣ. ಇನ್ನು ಬಸ್ ನಲ್ಲಿ ಪ್ರಯಾಣ ಮಾಡೋ ಪ್ರಯಾಣಿಕರಿಗೆ ಒಂದು ದೊಡ್ಡ ಶಾಕಿಂಗ್ ಸುದ್ದಿ ಕೂಡ ಬಂದಿದೆ. ಹಾಗೂ ಮಹಿಳೆಯರಿಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂದ್ರೆ ಸ್ಪೆಷಲ್ ಐಡೆಂಟಿಟಿ ಕಾರ್ಡ್ ಕೂಡ ವಿತರಣೆ ಮಾಡಲಾಗುತ್ತೆ. ಅರ್ಜಿ ಪ್ರಕ್ರಿಯೆ ಯಾವೆಲ್ಲ ದಾಖಲೆಗಳು ಕೊಟ್ಟು ಅರ್ಜಿ ಪಡ್ಕೋಬಹುದು, ಅಂದ್ರೆ ಕಾರ್ಡ್ ಪಡ್ಕೋಬಹುದು, ಅದನ್ನು ಕೂಡ ನೋಡೋಣ. ಇನ್ನು ವೀಕ್ಷಕರೇ, ಮುಖ್ಯವಾಗಿ SIR. ಹೌದು ವೀಕ್ಷಕರೇ, ನಿಮ್ಮ ಮನೆಗೂ ಕೂಡ ಈಗಾಗಲೇ BOL ಅಧಿಕಾರಿಗಳು ಒಂದು ಎನ್ಯುಮರೇಷನ್ ಅರ್ಜಿ ಕೊಟ್ಟಿರಬಹುದು. ಆ ಒಂದು ಅರ್ಜಿಯಲ್ಲಿ ಚಿಕ್ಕ ತಪ್ಪು ಕೂಡ ಮಾಡಬೇಡಿ. ಒಂದು ವೇಳೆ ತಪ್ಪು ಮಾಡಿದ್ರೆ ನಿಮ್ದು ಮತಪಟ್ಟಿಯಿಂದ ಹೆಸರು ಡಿಲೀಟ್ ಆಗೋ ಚಾನ್ಸ್ ಇರುತ್ತೆ. ಸೊ ವೀಕ್ಷಕರೇ, ಜಾಗರೂಕರಾಗಿರಿ ಮತ್ತು ಅರ್ಜಿ ಯಾವ ತರ ತುಂಬಬೇಕು ನೀವು ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಿದ್ದೇವೆ. ಇನ್ನು ಕರ್ನಾಟಕದಲ್ಲಿ ಮತ್ತೆ 12 ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಡಲಾಗಿದೆ. ಇವತ್ತು ಬೆಳಿಗ್ಗೆ 10 ಗಂಟೆಯಿಂದಲೇ ಮಳೆ ಆಗೋ ಸಾಧ್ಯತೆ ಇದೆ. ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ, ಈ ಜಿಲ್ಲೆ ಜನರು ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕಂದ್ರೆ ಭಾರಿ ಮಳೆ ಆಗುವ ಸಾಧ್ಯತೆ, ಗುಡುಗು ಮಿಂಚು ಸಮೇತ ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ. ಸೊ ನಿಮಗೆ ಒಂದು ರಿಕ್ವೆಸ್ಟ್ ಏನಂದ್ರೆ, ದಯಮಾಡಿ ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ, ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಲ್ಲ ಮಾಹಿತಿ ತಿಳಿದುಕೊಳ್ಳಿ ವೀಕ್ಷಕರೇ. ಇನ್ನು ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೂ ನಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ 30ನೇ ಕಂತು ಗೃಹಲಕ್ಷ್ಮಿ ಹಣ ಜಮೆ ಆಗಿದೆಯಾ? ಎದಕ್ಕಂದ್ರೆ ಸರ್ಕಾರದಿಂದ ಎಲ್ಲಾ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೂ ಕೂಡ 30 ಕಂತಿನವರೆಗೂ ಹಣವನ್ನ ಸಕ್ಸಸ್ಫುಲ್ ಆಗಿ ಜಮೆ ಮಾಡಲಾಗಿದೆ ಅಂತೆ. ಅಂದ್ರೆ ಒಟ್ಟು 60,000 ರೂಪಾಯಿ ಇಲ್ಲಿ ಜಮೆ ಮಾಡಿದ್ದಾರೆ. ಆದ್ರೆ ಈಗ ನೋಡಿ, ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾಗಿದ್ದು ಆಗಸ್ಟ್ ತಿಂಗಳಲ್ಲಿ 2023ರಲ್ಲಿ. ಇನ್ನು 24, 25, 26 ಒಟ್ಟು ಈಗ ಬರೋಬ್ಬರಿ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿ. ಇಲ್ಲಿವರೆಗೂ 30 ಕಂತು ಹಣವನ್ನ ಹಾಕಲಾಗಿದೆ. ಇನ್ನು 2 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತಲೂ ಕೂಡ ತುಂಬಾ ಜನ ಕಮೆಂಟ್ ಅನ್ನು ಕೂಡ ಮಾಡ್ತಾ ಇರುವಂತದ್ದು. ನೋಡಿ ವೀಕ್ಷಕರೇ, ಒಂದು ಕಡೆಗೆ ಗೃಹಲಕ್ಷ್ಮಿಯಲ್ಲಿ ಅನರ್ಹರನ್ನ ತೆಗೆದು ಹಾಕೋ ಕಾರ್ಯ ಕೂಡ ಈಗ ಚಾಲ್ತಿಯಲ್ಲಿದೆ. ಮರು ಅರ್ಜಿ ಪ್ರಕ್ರಿಯೆ ಕೂಡ ಇದೇ ವಾರದಲ್ಲಿ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಇದು ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ ಮತ್ತು ಬಸ್ ನಲ್ಲಿ ಪ್ರಯಾಣ ಮಾಡೋ ಮಹಿಳೆ ಫಲಾನುಭವಿಗಳಿಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್, ಈ 3 ಗ್ಯಾರಂಟಿ ಯೋಜನೆಗಳಲ್ಲಿ ಮರು ಅರ್ಜಿ ಪ್ರಕ್ರಿಯೆ ಈಗ ಪ್ರಾರಂಭವಾಗ್ತಾ ಇರುವಂತದ್ದು. ನೋಡಿ ವೀಕ್ಷಕರಿಗಾಗಲೇ ಗೃಹ ಜ್ಯೋತಿ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಈಗ ಗೃಹಲಕ್ಷ್ಮಿ ಯೋಜನೆ. ಸೊ ನೀವು 4ರಿಂದ 5 ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ. ಏನಪ್ಪಾ ಅಂದ್ರೆ, ಮೊದಲಿಗೆ ಬಂದು ನಿಮ್ದು ವೋಟರ್ ಕಾರ್ಡು. ಹೌದು ವೀಕ್ಷಕರೇ, ಈ ಬಾರಿ ವೋಟರ್ ಕಾರ್ಡು ಮತ್ತು ನಿಮ್ದು ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದ ಮೊಬೈಲ್ ಸಂಖ್ಯೆ ಮತ್ತು ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡುವಾಗ ಕೊಟ್ಟಿರೋ ಮೊಬೈಲ್ ಸಂಖ್ಯೆ ಎರಡೂ ಕೂಡ ಆಕ್ಟಿವ್ ಇಟ್ಕೊಳ್ಳಿ. ಯಾಕಂದ್ರೆ ಅದಕ್ಕೆ OTP ಬರೋ ಸಾಧ್ಯತೆ ಇದೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ನೀವು KYC ಮಾಡಿಸೋದ್ರ ಮೂಲಕ ಮರು ಅರ್ಜಿಯನ್ನ ಹಾಕಬಹುದು. ಇನ್ನು ಮುಖ್ಯವಾಗಿ ನಿಮ್ದು ರೇಷನ್ ಕಾರ್ಡು, ಅಂದ್ರೆ ನಿಮ್ಮ ಹತ್ರ BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ಯಾವುದೇ ಕಾರ್ಡ್ ಇರಲಿ, ಗೃಹಲಕ್ಷ್ಮಿ ನೀವೇನು ಒಂದು ಹೆಸರು ಕೊಟ್ಟಿರ್ತೀರಲ್ಲ ಅದು ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗ್ಬೇಕು. ನೋಡಿ, ಕೆಲವೊಮ್ಮೆ ರೇಷನ್ ಕಾರ್ಡ್ ಅಲ್ಲಿ ಹೆಸರು ಬೇರೆ ಇರುತ್ತೆ, ಮತ್ತೆ ಆಧಾರ್ ಕಾರ್ಡ್ ಮೇಲೆ ಹೆಸರು ಬೇರೆ ಇರುತ್ತೆ, ಮತ್ತೆ ಬ್ಯಾಂಕ್ ಅಕೌಂಟ್ ಮೇಲೆ ಹೆಸರು ಬೇರೆ ಇರುತ್ತೆ. ಅವಾಗ ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು. ಅಕೌಂಟ್ ವೆರಿಫಿಕೇಶನ್ ನಿಮ್ದು ಫೇಲ್ ಆಗೋ ಚಾನ್ಸ್ ಇರುತ್ತೆ. ಸೊ ಎಲ್ಲ ಕೂಡ ನೀಟಾಗಿ ಕರೆಕ್ಟ್ ಆಗಿರ್ಬೇಕು ಅಂತ ಹೇಳಲಾಗಿದೆ. ಯಾಕಂದ್ರೆ ತುಂಬಾ ಜನ ಒಂದು ಹೆಸರಲ್ಲಿ 2-3 ಅಕೌಂಟ್ ಮಾಡಿ ಗೃಹಲಕ್ಷ್ಮಿ ಹಣನ ಪಡ್ಕೊಂಡಿದ್ದಾರೆ. ಇನ್ನು ಕೆಲವರು ಒಂದೇ ಮನೆಯಲ್ಲಿ 2-3 ಜನ ಗೃಹಲಕ್ಷ್ಮಿ ಹಣವನ್ನು ಕೂಡ ಪಡ್ಕೊಳ್ತಾ ಇರೋದು ಬೆಳಕಿಗೆ ಬಂದಿದೆ. ಸೊ ಸರ್ಕಾರ ಈ ಬಾರಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಎಲ್ಲಾ ಒಂದು ಚೆಕ್ ಅನ್ನ ಮಾಡ್ತಾ ಇರುವಂತದ್ದು. ಬ್ಯಾಂಕ್ ಪಾಸ್ಬುಕ್ ಕೂಡ ರೆಡಿ ಇಟ್ಕೊಳ್ಳಿ ಮತ್ತು ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು. ಇನ್ನು ನಿಮ್ದು 2 ಕಂತು ಹಣ ಅಂದ್ರೆ 31, 32 ಕಂತು ಹಣ, ಇದು ಕೂಡ ಅರ್ಜಿ ಪ್ರಕ್ರಿಯೆ ಮುಗಿದ ಬಳಿಕ ಅಥವಾ ಇದೇ ಒಂದು 15 ದಿನದ ಒಳಗಡೆ ಜಮೆ ಆಗುವ ಸಾಧ್ಯತೆ ಇದೆ. ಯಾರಿಗೆಲ್ಲ ಜೂನ್ ತಿಂಗಳಲ್ಲಿ ಹಣ ಬಂದಿಲ್ಲ ನೋಡಿ, ಅಂತವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ 2 ಬಾರಿ ಅಂದ್ರೆ 2,000 ರೂಪಾಯಿ ಮತ್ತು 2,000 ರೂಪಾಯಿ ಒಟ್ಟು 4,000 ರೂಪಾಯಿ ಜಮೆ ಆಗುವ ಸಾಧ್ಯತೆ ಇದೆ. ಸೊ 25ನೇ ತಾರೀಕಿನವರೆಗೂ ಸ್ವಲ್ಪ ನೀವು ಕಾಯಬೇಕಾಗುತ್ತೆ ವೀಕ್ಷಕರೇ. ಇನ್ನು ಎಲ್ಲಾ BPL ಕಾರ್ಡ್ ಇದ್ದವರಿಗೆ ಮತ್ತು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ 2 ದೊಡ್ಡ ಗುಡ್ ನ್ಯೂಸ್ ಬಂದಿದೆ. ಹೌದು ವೀಕ್ಷಕರೇ, ಮೊದಲಿಗೆ ಅಕ್ಕಿ ಜೊತೆಗೆ ರಾಗಿ ಈಗ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ನಿಮಗೆ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತಂತೆ. ಆದ್ರೆ ಸದ್ಯಕ್ಕೆ ಇಲ್ಲ, ಮುಂದಿನ ಬರೋ ದಿನಗಳಲ್ಲಿ ಅಂದ್ರೆ ಶೀಘ್ರದಲ್ಲೇ ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ, ಯೋಜನೆಗಳನ್ನ ಬಂದ್ ಮಾಡಲ್ಲ ಅಂತ ಒಂದು ಹೇಳಿಕೆ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಬಂದಿದೆ. ನೋಡಿ, ಮೊನ್ನೆ ತಾನೇ ವಿರೋಧ ಪಕ್ಷದವರು
ಆ BPL ಕಾರ್ಡ್ ಇದ್ದವರಿಗೆ ಮತ್ತು ಅಂತ್ಯೋದಯ ಪಡಿತರ ಚೀಟಿದ್ದವರಿಗೆ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ 8 ತಿಂಗಳಿಂದ ಕೊಟ್ಟಿಲ್ಲ. ಈ ಯೋಜನೆ ಶುರು ಆಗೋಕ್ಕಿಂತ ಮುಂಚೆನೆ ಕೊನೆ ಆಗಿದೆ ಅಂತ ಟ್ವೀಟ್ ಕೂಡ ಮಾಡಿದ್ರು. ಅದಕ್ಕೆ ಉತ್ತರವಾಗಿ ರಾಜ್ಯ ಸರ್ಕಾರದಿಂದ ಉತ್ತರ ಬಂದಿದೆ. ಅಂದ್ರೆ ಈ ಒಂದು ಇಂದಿರಾ ಕಿಟ್ ವಿತರಣೆ ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ. ಮುಂದಿನ ಬರೋ ದಿನಗಳಲ್ಲಿ ಎಲ್ಲ ರಾಜ್ಯದ ಜನತೆಗೆ BPL ಕಾರ್ಡ್ ಇದ್ದವರಿಗೆ ಮತ್ತು ಅಂತ್ಯೋದಯ ಪಡಿತರ ಚೀಟಿದ್ದವರಿಗೆ ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಅಂತ ಆ ಸರ್ಕಾರದಿಂದ ಆಹಾರ ಇಲಾಖೆಯಿಂದ ಸಚಿವರು KH ಮುನಿಯಪ್ಪ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಇದು ನಮ್ಮ ರಾಜ್ಯದ ಜನತೆಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇತ್ತ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಕೊಟ್ಟು ನಮ್ಮ ರಾಜ್ಯ ಸರ್ಕಾರದಿಂದ 5 kg ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಹಾಗೂ ತೊಗರಿ ಬೇಳೆ ಈ 4 ಆಹಾರ ಸಾಮಗ್ರಿಗಳನ್ನ ಒಳಗೊಂಡ ಒಂದು ಕಿಟ್ ಮೂಲಕ ರಾಜ್ಯದ ಜನತೆಗೆ ವಿತರಣೆ ಮಾಡಲಾಗುತ್ತೆ. ಟೆಂಡರ್ ಪ್ರಕ್ರಿಯೆ ಕೂಡ ಅಂತಿಮ ಹಂತದಲ್ಲಿದ್ದು ಈ ಒಂದು ಯೋಜನೆ ಆದಷ್ಟು ಶೀಘ್ರದಲ್ಲೇ ಜನರ ಕೈಗೆ ಸಿಗಲಿದೆ ಅಂತ ಒಂದು ಹೇಳಿಕೆ ಈಗ ಬಂದಿದೆ ವೀಕ್ಷಕರೇ. ನೋಡಿ, ಒಟ್ಟು 3 ಭಾಗದಲ್ಲಿ ಕಿಟ್ಗಳನ್ನ ವಿಂಗಡಿಸಿದ್ದಾರೆ. 2.5 kg ನಿಮ್ಮ ಕುಟುಂಬದಲ್ಲಿ 2 ಜನ ಇದ್ರೆ 2.5 kg ತೂಕದ ಇಂದಿರಾ ಕಿಟ್ ಅನ್ನ ನಿಮಗೆ ಕೊಡ್ತಾರೆ. ಇತ್ತ ನಿಮಗೆ 5 kg ಅಕ್ಕಿ ಕೂಡ ಸಿಗುತ್ತೆ. ಆದ್ರೆ ಹೆಚ್ಚುವರಿ 5 kg ಅಕ್ಕಿ ಬದಲಾಗಿ ನಿಮಗೆ 5 kg ಇಂದಿರಾ ಕಿಟ್ಟು, ಅಂದ್ರೆ ನಿಮ್ಮ ಕುಟುಂಬದಲ್ಲಿ 2 ಜನ ಇದ್ರೆ ಅವರಿಗೆ 5 kg ಕೊಡಲ್ಲ, 2.5 kg ತೂಕದ ಇಂದಿರಾ ಕಿಟ್ ಅನ್ನ ಕೊಡ್ತಾರೆ. ಅಂದ್ರೆ ಅರ್ಧ kg ತಲಾ ಅಂತಾನೆ ಹೇಳ್ಬಹುದು. ಅದೇ ಪ್ರಕಾರ ನಿಮ್ಮ ಕುಟುಂಬದಲ್ಲಿ 4 ಜನ ಇದ್ರೆ 3-4 ಜನ ಇದ್ರೆ ಅಂತವರಿಗೆ ಬರೋಬ್ಬರಿ 5 kg ತೂಕದ ಇಂದಿರಾ ಕಿಟ್ಟು, 5ಕ್ಕಿಂತ ಹೆಚ್ಚು ಜನ ಇದ್ರೆ 7.5 kg ತೂಕದ ಇಂದಿರಾ ಕಿಟ್ ಅಂತ ಹೇಳ್ಬಹುದು. ಇನ್ನು ಹೊಸ ರೇಷನ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಕೂಡ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ಹೊಸದಾಗಿ ಸೇರ್ಪಡೆ ಒಂದು ಏನಾದ್ರು ಹೆಸರು ಸೇರ್ಪಡೆ ಮಾಡೋದಿದ್ರೆ, ತೆಗೆದು ಹಾಕೋದಿದ್ರೆ, ಅಡ್ರೆಸ್ ಚೇಂಜ್ ಮಾಡೋದಿದ್ರೆ ಅದು ಈಗ ನೀವು ಮಾಡಬಹುದು. ಅಂದ್ರೆ ಈ ಒಂದು BPL ಕಾರ್ಡು ತಿದ್ದುಪಡಿ ಪ್ರಕ್ರಿಯೆ ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆ ಕೂಡ ಈಗ ಪ್ರಾರಂಭವಾಗ್ತಾ ಇರುವಂತದ್ದು ಮತ್ತು ಹೊಸ ರೇಷನ್ ಕಾರ್ಡ್ ಕೂಡ ವಿತರಣೆ ಪ್ರಾರಂಭವಾಗಲಿದೆ. ಇದು 2ನೇ ಗುಡ್ ನ್ಯೂಸ್. ಇನ್ನು ಬಸ್ ನಲ್ಲಿ ಪ್ರಯಾಣಿಸೋ ಪುರುಷ ಪ್ರಯಾಣಿಕರಿಗೆ ಒಂದು ಶಾಕ್ ಅಂತಾನೆ ಹೇಳ್ಬಹುದು. ಅಂದ್ರೆ ಈ ಒಂದು ಪ್ರಯಾಣ ದರ ಏನಿದೆ, ಟಿಕೆಟ್ ದರ ಹೆಚ್ಚಳವಾಗುವುದಕ್ಕೆ ಸಮಿತಿ ಕೂಡ ಈಗ ರಚನೆ ಮಾಡಲಾಗ್ತಾ ಇದೆ. ಅಂದ್ರೆ ಡೀಸೆಲ್ ಬೆಲೆ ಏರಿಕೆ ಆಗಿರೋದ್ರಿಂದ ಮತ್ತು ಸಿಬ್ಬಂದಿಗಳ ವೇತನ ಹೆಚ್ಚಳವಾಗಿರೋದ್ರಿಂದ ಹಲವು ಕಾರಣಗಳಿಂದಾಗಿ ಸಂಕಷ್ಟದಲ್ಲಿರುವ ರಾಜ್ಯದ ರಸ್ತೆ ಸಾರಿಗೆ ನಿಗಮಗಳ ಬಸ್ಗಳ ಪ್ರಯಾಣ ದರ ಹೆಚ್ಚಳಕ್ಕೆ ಸರ್ಕಾರ ಈಗ ಚಿಂತನೆ ನಡೆಸಿದ್ದು ಅಧ್ಯಯನ ನಡೆಸಿ ವರದಿಗೆ ತಜ್ಞರ ಸಮಿತಿ ರಚಿಸುವ ಸಾಧ್ಯತೆ ಇದೆ. ನೋಡಿ, ಒಂದು ಕಡೆಗೆ ಮಹಿಳೆಯರಿಗಂತೂ ಎಲ್ಲ ಫ್ರೀ ಇದೆ ಬಸ್ ನಲ್ಲಿ ಪ್ರಯಾಣ, ಅವರಿಗೆ ಏನು ಕೂಡ ಇದು ಚಿಂತೆ ಇಲ್ಲ. ಎದಕ್ಕಂದ್ರೆ ಈಗ ಪುರುಷ ಪ್ರಯಾಣಿಕರ ಮೇಲೆ ಹೊರೆ ಅಂತಾನೆ ಹೇಳ್ಬಹುದು. ಅಂದ್ರೆ ಆ ಬಸ್ ಟಿಕೆಟ್ ದರ 10ರಿಂದ 20% ವರೆಗೂ ಏರಿಕೆ ಆಗುತ್ತಾ ಎಂಬುವ ಪ್ರಶ್ನೆ ಕೂಡ ಬರ್ತಾ ಇದೆ. ಎದಕ್ಕಂದ್ರೆ ಇತ್ತ ಡೀಸೆಲ್ ದರ ಏರಿಕೆ ಆಗಿದೆ, ಸಿಬ್ಬಂದಿಗಳ ವೇತನ ಕೂಡ ಹೆಚ್ಚಳ ಮಾಡಲಾಗಿದೆ. ಇನ್ನು ಒಂದು ಸಾರಿಗೆ ನಿಗಮಗಳು ನಷ್ಟದಲ್ಲಿದ್ದಾವೆ, ಅದನ್ನು ಕೂಡ ರಿಕವರ್ ಮಾಡಬೇಕು. ಸೊ ಈಗ ಈ ಒಂದು ಬಸ್ ಪ್ರಯಾಣ ದರ ಮುಂದಿನ ಬರೋ ಜನ ಎಷ್ಟು ಏರಿಕೆ ಆಗುತ್ತೆ. ಈಗಾಗಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಒಂದು ನೆಮ್ಮದಿಕರ ಸುದ್ದಿ ಕೂಡ ಕೊಟ್ಟಿದ್ದಾರೆ. ಕಂಪನಿಗಳಿಗೂ ಕೂಡ, ಅಂದ್ರೆ ಸಾರಿಗೆ ನಿಗಮಗಳಿಗೂ ಕೂಡ ಹೊರೆ ಆಗಬಾರ್ದು, ಜನರಿಗೂ ಕೂಡ ಹೊರೆ ಆಗಬಾರ್ದು, ಆ ತರ ಒಂದು ಬೆಲೆ ನಿರ್ಧಾರ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ಮುಂದಿನ ಬರೋ ದಿನ ಬಸ್ ಪ್ರಯಾಣ ದರ ಏರಿಕೆ ಆಗೋದು ಗ್ಯಾರಂಟಿ. ಇನ್ನು ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಈಗ ಅಂತಿಮ ಹಂತಕ್ಕೆ ಬಂದಿದೆ. ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ, ಅಂದ್ರೆ ಇನ್ನು 1 ವಾರ ಅಥವಾ 10 ದಿನಗಳ ಒಳಗೆ ಅರ್ಜಿ ಕರೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ ಮತ್ತು ಬಸ್ ನಲ್ಲಿ ಪ್ರಯಾಣಿಸುವ ಮಹಿಳೆಯರಿಗೆ ಸ್ಪೆಷಲ್ ಐಡೆಂಟಿಟಿ ಕಾರ್ಡ್ ಕೊಡ್ತೀವಿ, ಅಂದ್ರೆ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಂತ ಒಂದು ಘೋಷಣೆ ಮತ್ತೊಮ್ಮೆ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಒಂದು ಭಾಷಣದಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಸೊ ಮುಂದಿನ ಬರೋ ದಿನ ಎಲ್ಲಾ ಮಹಿಳೆಯರು ಕೂಡ ರೆಡಿ ಇರಿ. ಅಂದ್ರೆ ನಿಮ್ದು ವೋಟರ್ ಕಾರ್ಡು, ನಿಮ್ದು ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದ ಮೊಬೈಲ್ ಸಂಖ್ಯೆಗೆ OTP ಬರುತ್ತೆ, ಅದು ಕೂಡ ರೆಡಿ ಇಟ್ಕೊಳ್ಳಿ. ಇನ್ನು ಮುಖ್ಯವಾಗಿ ನಿಮ್ದು ಭಾವಚಿತ್ರದ ಒಂದು ಫೋಟೋ ಮತ್ತೆ ಈ ಒಂದು 4 ದಾಖಲೆ ಜೊತೆಗೆ ನೀವು ಅರ್ಜಿ ಆನ್ಲೈನ್ ಅಥವಾ ಆಫ್ಲೈನ್ ಎರಡರಲ್ಲೂ ಕೂಡ ಹಾಕಿ ಒಂದು ಸ್ಪೆಷಲ್ ಕಾರ್ಡ್ ಅನ್ನ ಪಡ್ಕೊಂಡು ಆ ಒಂದು ಕಾರ್ಡ್ ಮೂಲಕ ಉಚಿತವಾಗಿ ಪ್ರಯಾಣಿಸಬಹುದು ರಾಜ್ಯದಂತ. ಅಂದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್, ಇದು 3 ಕೋಟಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮೊದಲ ಹಂತದಲ್ಲಿ ಗುರಿ ಇದೆ ಅಂತ ಹೇಳ್ಬಹುದು. ಸೊ ವೀಕ್ಷಕರೇ, ಪ್ರತಿಯೊಂದು ಮಹಿಳೆಯರಿಗೂ ಕೂಡ ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್. ಮುಂದಿನ ಬರೋ ದಿನಗಳಲ್ಲಿ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳಲಿದೆ. ಇನ್ನು SIR, ಹೌದು ವೀಕ್ಷಕರೇ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತಾನೆ ಕರಿಬಹುದು. ನೋಡಿ, ಈಗಾಗಲೇ BLO ಅಧಿಕಾರಿಗಳು ನಿಮ್ಮ ಮನೆಗೆ ಬಂದು ಅರ್ಜಿಯನ್ನ ಕೊಟ್ಟಿರಬಹುದು. ಆ ಒಂದು ಅರ್ಜಿ ನೀವು ಕರೆಕ್ಟ್ ಆಗಿ ತುಂಬಬೇಕು. ಅಂದ್ರೆ ನಿಮ್ಮ ಹೆಸರು ತಪ್ಪಿಲ್ಲದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡದೆ ಕರೆಕ್ಟ್ ಆಗಿ ನೀಟಾಗಿ ತುಂಬಿ. ಇನ್ನು ಒಂದು ಹೆಸರಲ್ಲಿ ಅಥವಾ ಒಬ್ಬರ ಹತ್ತಿರ 2-3 ಕ್ಷೇತ್ರದಲ್ಲಿ 2-3 ವೋಟರ್ ಕಾರ್ಡ್ ಇದ್ರೆ, ನೀವು 2-3 ಕಡೆ ಮತದಾನ ಮಾಡಿದ್ರೆ ಅದು ಇಲ್ಲಿಗಲ್, ಅಂದ್ರೆ ಅದು ಶಿಕ್ಷಾರ್ಹ ಅಪರಾಧ ಅಂತಾನು ಕೂಡ ಹೇಳಲಾಗಿದೆ. ಹುಷಾರಾಗಿರಿ. ಅಂದ್ರೆ BL ಅವರು ನಿಮಗೆ ಅರ್ಜಿ ಕೊಟ್ಟಾಗ ನೀವು
ಒಂದು ಅಡ್ರೆಸ್ ಅಲ್ಲಿರೋ ಮಾತ್ರ ಒಂದು ಫಾರ್ಮ್ಗೆ ಮಾತ್ರ ಸಹಿ ಹಾಕಿ, ಬೇರೆ ಕಡೆ ಹೋಗೋದು ಅಲ್ಲಿ ಸಹಿ ಮಾಡೋದು ಮಾಡಿದ್ರೆ ಅದು ನಿಮ್ಮ ಅಪರಾಧ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಅರ್ಜಿ ಫಾರಂ ನಿಮಗೆ ತುಂಬಾ ಗೊತ್ತಿರಬಹುದು, ಈಗಾಗಲೇ BLO ಅವರು ಕೂಡ ಇದಕ್ಕೆ ಸಂಪೂರ್ಣವಾಗಿ ಒಂದು ಸಪೋರ್ಟ್ ಅನ್ನ ಮಾಡ್ತಾ ಇರುವಂತದ್ದು. ನೋಡಿ ವೀಕ್ಷಕರೇ, ನಿಮಗೆ ಸ್ಕ್ರೀನ್ ಮೇಲೆ ಒಂದು ಅರ್ಜಿ ಫಾರಂ ಕೂಡ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೇವೆ. ಸೆಕ್ಷನ್ 1 ಮತ್ತು ಸೆಕ್ಷನ್ 2, ಸೆಕ್ಷನ್ 3 ಮತ್ತು ಕೆಳಗಡೆ ನಿಮ್ದು ಸಹಿ ಮತ್ತೆ BLO ಅವರ ಸಿಗ್ನೇಚರ್. ನೋಡಿ, ಒಂದು ಫಾರಂ ನೀವು ಇಟ್ಕೊಳ್ಳಿ, ಒಂದು ಫಾರಂ BLO ಅವರು ತಗೊಂಡು ಹೋಗ್ತಾರೆ. ಅದು ಅವರು ಸ್ಕ್ಯಾನ್ ಮಾಡಿ 5ನೇ ತಾರೀಕಿಗೆ, ಆಗಸ್ಟ್ 5ನೇ ತಾರೀಕಿಗೆ ಕರಡು ಮತದಾರರ ಪಟ್ಟಿ ಕೂಡ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವಂತ ಅವಳು ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ. ಏನಾದರೂ ಆಕ್ಷೇಪಣೆ ಮತ್ತು ಸಲಹೆ ಸಲ್ಲಿಕೆ ಇದ್ರೆ ನೀವು ಮಾಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಸೊ ನೀವು BLO ಅವರು ಕೊಟ್ಟ ಅರ್ಜಿ ಏನಿದೆ ಅಂದ್ರೆ ಒಂದು ಎನ್ಯುಮರೇಷನ್ ಫಾರ್ಮ್ ಏನಿದೆ ಅದು ಕರೆಕ್ಟ್ ಆಗಿ ತುಂಬಿ ನೀವು ಸಹಿ ಮಾಡಿ ವಾಪಸ್ ಕೊಟ್ರೆ ಮಾತ್ರ ನಿಮ್ದು ಮತ ಉಳಿಯುತ್ತೆ, ಇಲ್ಲ ಅಂದ್ರೆ ನಿಮ್ದು ಮತ ಉಳಿಯೋದಿಲ್ಲ. ಅಂದ್ರೆ ನಿಮ್ದು ಮತಪಟ್ಟಿಯಿಂದ ಹೆಸರು ಡಿಲೀಟ್ ಆಗೋ ಚಾನ್ಸ್ ಇರುತ್ತೆ. ಒಂದು ವೇಳೆ ಮತಪಟ್ಟಿಯಿಂದ ನಿಮ್ಮ ಹೆಸರು ಡಿಲೀಟ್ ಆಯ್ತು ಅಂದ್ರೆ ನಿಮಗೆ ಸರ್ಕಾರದ ಯೋಜನೆಗಳ ಲಾಭ ಸಿಗಲ್ಲ. ನೋಡಿ, ಮನೆಗಳ ಯೋಜನೆ, ಸೈಟುಗಳ ಯೋಜನೆ ಆಗಿರ್ಬೋದು, ಇನ್ನು ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ, ರೇಷನ್ ಕಾರ್ಡ್, ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಯಾವುದೇ ರೀತಿ ಯೋಜನೆಗಳ ಲಾಭ ಸಿಗಲ್ವಂತೆ. ಅಂದ್ರೆ ಮತಪಟ್ಟಿಲಿ ನಿಮ್ಮ ಹೆಸರು ಉಳಿಯುತ್ತಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಅಂತ ಇಲ್ಲಿ ಹೇಳಲಾಗಿದೆ. ಸೊ ಎಲ್ಲರೂ ಕೂಡ ಇದ್ರ ಬಗ್ಗೆ ಜಾಗರೂಕರಾಗಿರ್ಬೇಕು. ಇನ್ನು ಕರ್ನಾಟಕದಲ್ಲಿ ಮತ್ತೆ ಭಾರಿ ಮಳೆ ಅಂತ ಹೇಳಲಾಗಿದ್ದು 12 ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಡಲಾಗಿದೆ ವೀಕ್ಷಕರೇ. ಅಂದ್ರೆ ಮುಂದಿನ 2 ದಿನಗಳ ಕಾಲ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆಯಿಂದ ಅಪ್ಡೇಟ್ ಬಂದಿದೆ. ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಆಗುತ್ತೆ ಅಂದ್ರೆ, ಮೊದಲಿಗೆ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಹೆಚ್ಚು ಮಳೆ ಆಗೋದ್ರಿಂದ ಆರೆಂಜ್ ಅಲರ್ಟ್ ಅನ್ನ ಕೊಡಲಾಗಿದೆ ವೀಕ್ಷಕರೇ. ಅಂದ್ರೆ ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಲೆನಾಡು ಭಾಗಗಳಲ್ಲಿ ಶಿವಮೊಗ್ಗ, ಕೊಡಗು, ಚಾಮರಾಜನಗರ ಈ ಕಡೆ ಭಾಗಗಳಲ್ಲಿ ಸ್ವಲ್ಪ ಜಾಸ್ತಿ ಮಳೆ ಆಗುತ್ತೆ ಅಂತ ಇಲ್ಲಿ ಹೇಳಲಾಗಿದ್ದು, ಅದೇ ಪ್ರಕಾರ ದಕ್ಷಿಣ ಕರ್ನಾಟಕದ ಒಳನಾಡಿನ ಭಾಗಗಳಾದ ಬೆಂಗಳೂರು ನಗರ, ಗ್ರಾಮಾಂತರ, ತುಮಕೂರು, ಮಂಡ್ಯ, ಮೈಸೂರು, ರಾಮನಗರ, ಕೋಲಾರ ಮತ್ತು ಈ ಒಂದು ಭಾಗದಲ್ಲಿ ಸಾಧಾರಣ ಮಳೆ ಮತ್ತು ಮೋಡ ಕವಿದ ವಾತಾವರಣ ಇರಲಿದೆ. ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಬೆಳಗಾವಿಯಲ್ಲಿ ಮಳೆ ಆಗುತ್ತೆ ಮತ್ತು ಉಳಿದ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಮತ್ತು ಮೋಡ ಕವಿದ ವಾತಾವರಣ ಇರಲಿದೆ ಅಂತ ಹೇಳಲಾಗಿದೆ. ನಿಮ್ಮ ಊರಲ್ಲಿ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ.